ಹುಷಾರು ಹುಷಾರು ಹುಷಾರು. ಹಾ ಏನಣ್ಣ ವ್ಯಾಪಾರ ಮುಗಿಸ್ರ ಆವಾಗಲ ಅಣ್ಣ ವ್ಯಾಪಾರ ಮುಗಿಸ್ರ ಆವಾಗಲ ಎಷ್ಟಿಗೆ ತಗೊಂಡ್ರೆ? 14. ಏನ್ ಯಾವ್ದು ಬೇರೆ ಜಾತಿ ಇದ್ದಿರಂಗೈತೆ? ಹಾ ಯಾವ ಜಾತಿ ಇರ್ಬೋದು? ಒಂಗೋಲು. ಒಂಗೋಲ್ ಅಲ್ಲ ನಾವು ಇದ್ಯಾವ್ದು ಬೇರೆ ಜಾತಿ ತರ ಕಾಣಿಸ್ತದೆ. ನೋಡ್ಬೇಕು ಮೋಸ್ಟ್ಲಿ ಒಂಗೋಲಿ ತರ ಬರ್ತದೆ ಇದನ್ನು. ಪುಂಗ್ನೂರ್ ಜಾತಿ ಅಲ್ಲ, ಪುಂಗ್ನೂರ್ ಜಾತಿ ಇನ್ನು ಗಿಡ್ಡ ಬರ್ತದೆ. ಹಾ ನೋಡಿ ಹಿಂಗಿರುತ್ತೆ ಸ್ನೇಹಿತರ. ಹಾ ನೋಡಿ ಹಿಂಗೆ. ಅವಲ್ಲಿ ಇಟ್ಕೊಂಡಿದ್ನಲ್ಲ ನೀವಲ್ವಾ? ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ಯಾವ ನಿಮ್ದು? ಚಿಕ್ಕಬಳ್ಳಾಪುರ. ಅಣ್ಣ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಬಂದಿದ್ದೀರಿ ಮಾರಕ? ಏನ್ ಪ್ರತಿ ವಾರ ಬರ್ತೀರಿ? ಪರವಾಗಿಲ್ಲ. ಈ ಸಂತೆ ಏನ ಅಷ್ಟೊಂದು ಹತ್ರ ಅನ್ಸುತ್ತೆ ನಿಮ್ಗ? ಹತ್ರ ಅನ್ಸುತ್ತೆ ಮಾರೋದು ತರೋದು ಮಾರೋದಕ್ಕೆ. ಇಲ್ಲೇನ್ ಪರವಾಗಿಲ್ವಾ ವ್ಯಾಪಾರಗಳು? ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ, ಮಾಡ್ಕೊಂಡ್ರೆ ಸಾಕಂತಿದ್ದ. ಮಾಡ್ಕೊಂಡ್ರೆ ಸಾಕಂತ. ಬೆಳಿಗ್ಗೆ ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಬರೋದು ಹೋಗೋದು ಅದ್ ಋಣ ಇರ್ಬೇಕಲ್ಲ, ಮಾರೋದು. ಋಣ ಇರ್ಬೇಕು. ಅದು ಅವ್ರು ತಗೊಳೋದಕ್ಕೆ ಅವ್ರಿಗೂ ಋಣ ಇರ್ಬೇಕು. ಎಲ್ಲ ಕೇಳ್ತಾರ. ಬಂಡವಾಳ ಹಾಕಿದೀವಿ ಮಾಗಡಿಯಾಗ 65,000 ಅವಾಗ. ಇವಾಗ ಅಷ್ಟಕ್ಕೆ ಕೇಳ್ತಾರೆ. 2 ತಿಂಗಳಿಂದ ಮೇಸಿ ಏನ್ ಹಸುಗಳ ಓರಿಗಳ ಇವು? ಓರಿಗಳು. ಏನ್ ಒಳ್ಳೆ ಜಾತಿ ಇಟ್ಕೊಂಡ್ ಬಂದಿದ್ದೀರಾ? ಮಾಗಡಿಯಿಂದ ಇಟ್ಕೊಂಡ್ ಬಂದಿದೀನಿ ಅಂತೀರಾ? ಏನ್ ಅಲ್ಲಿಂದ ಎಷ್ಟಕ್ಕೆ ಹಾಕೊಂಡ್ ಬಂದಿರಿ? ಏನ್ ಸಮಾಚಾರ? ನಾವು ಚಿಕ್ಕಬಳ್ಳಾಪುರ ಕತ್ತರಗುಪ್ಪೆ. ಅಲ್ಲಿ ಕತ್ತರಗುಪ್ಪೆ ಇಬ್ಬರ ಹತ್ರ. ಎಷ್ಟೆಲ್ಲ ಆಗವೆ ಇನ್ನು ಅಲ್ಲಿಲ್ಲ. ಇನ್ನು ಅಲ್ಲಿಲ್ಲ. ಏನಾದ್ರು ಬೆಳಿಗ್ಗೆಯಿಂದ ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಬರೋದು ಹೋಗೋದು ಇನ್ನು ಮಾರಿಲ್ಲ. ತಿಂಡಿ ತಿಂದ್ರೆ ಇಲ್ವಾ? ಇನ್ನ ಅದೇ ಟಿಫನ್ ಮಾಡ್ತೇವೆ. ಇನ್ನೇನೋ ಒಂದು ಅವರ್ ನೋಡಿ ಹೋಗೋದೆ. ಇನ್ನೊಂದ್ ಅವರ್ ನೋಡುವಾಗದೆ. ಏನ್ ಇವತ್ತು ಸಂತೆನೆ ಖಾಲಿ ಆಗ್ತಿಲ್ಲ? ಯಾಕ? ಏನ್ ಇವತ್ತು ಜಾಸ್ತಿ ವ್ಯಾಪಾರ ಇಲ್ಲ, ಡಲ್ಲು. ಅಲ್ಲಿಂದ ಹಸುಗಳು ಅಲ್ಲಲ್ಲೇ ಇದಾವೆ. ಗಿರಾಕಿಗಳು ಬಂದಿಲ್ಲ. ಮಳೆ ಇಲ್ಲ. 1 ತಿಂಗಳಿನಿಂದ ಮಳೆ ಇಲ್ಲ. ಅಣ್ಣ ನೀವೇನ್ ಬರೀ ನಾಟಿ ಹಸುಗಳೇ ಮಾಡ್ತೀರಾ? ಹೆಂಗೆ? ಇವು ಎತ್ತುಗಳು ಮಾತ್ರ, ನಾಟಿ ಎತ್ತುಗಳು ಮಾತ್ರ ಅಷ್ಟೇ. ನನ್ಗೂ ಬೇಕಂದ್ರೆ ಕೊಡ್ತೀರಾ? ಕೊಡ್ತೀವಿ. ಅಣ್ಣ ನಂಬರ್ ಏನಾದ್ರು ಹೇಳ್ತೀರಾ ನಿಮ್ದು? 998088 769. ಒಳ್ಳೆ ಓರಿಗಳೇ ಇದಾವೆ. ನೀವೇ ಒಂದ್ ಮನೆ ಹತ್ರ ಕೊಡ್ಬೇಕಂದ್ರೆ ಮನೆ ಹತ್ರ ಇದಾವೆ? ಇನ್ನೂ 2 ಜೊತೆ ಇನ್ನು 2 ಜೊತೆ ಮಾರ್ತೀರಾ? ಅಲ್ಲಿನೂ ಮಾಡ್ತೀವಿ. ಅಲ್ಲಿ ಮನೆ ಹತ್ರ ವ್ಯಾಪಾರಕ್ಕೆ ಬರ್ತಾರ ಇಲ್ವಾ? ಕೆಲ್ಸಕ್ಕೆಲ್ಲ ಇದ್ದಾವೆ. ಅಲ್ಲಿನ ಮಾರೋದು ತರೋದು ಅಲ್ಲಿ ಮನೆ ಹತ್ರ 2 ಜೊತೆ ಯಾರಾದ್ರೂ ಬರ್ತಾರ ಹುಡ್ಕೊಂಡು ವ್ಯಾಪಾರಕ್ಕೆ? ಪರವಾಗಿಲ್ಲ ಹಂಗಾದ್ರೆ. ಹೆಂಗ ಇವತ್ತು ಸಂತೆಗೆ ಬಂದಿದ್ದೀರಾ? ಏನೋ ವ್ಯಾಪಾರ ಮಾಡ್ಕೊಂಡು ಹೋಗ್ರಿ. ಇವತ್ತು ಹೆಂಗ ರಿಟರ್ನ್ ಹೊಡ್ಕೊಂಡು ಹೋಗ್ತೀರಾ ಅನ್ಸುತ್ತೆ. ನೋಡೋಣ. ಆದ್ರೂ ವ್ಯಾಪಾರ ಆದ್ರೂ ಸಂತೋಷನೇ. ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ಏನ್ ಒಂದೊಂದೊಂದ ಏನು ಇದು ಒಂಟೆ ಜೊತೆ? ಅದ್ ಜೊತೆ ಎಷ್ಟು ಹೇಳ್ತಾ ಇದಾರೆ ರೇಟು? 65 ಹೇಳ್ತೀವಿ. 65. ಇದು ಒಂಟೆ 45 ಹೇಳ್ತೀವಿ. 45. ಏನ್ ಬೆಳಗ್ಗೆಯಿಂದ ಏನ್ ವ್ಯಾಪಾರ ಮಾಡಿದ್ರೆ ಇಲ್ವಾ? ವ್ಯಾಪಾರ ಕಮ್ಮಿ. ಇವತ್ತು ವ್ಯಾಪಾರ ಡಲ್ ಅನ್ಸುತ್ತೆ. ಯಾಕೆ? ಮಳೆ ಇಲ್ಲ. ಮಳೆಯಿಂದ ಅರ್ಧ ಹಿಂಸೆ. ಯಾಕೆ? ಮಳೆ ಇದ್ರೆ ವ್ಯಾಪಾರ ಆಗಲ್ಲ. ಇಲ್ಲಿ ಮಳೆ ಇದ್ರೆ ಇಲ್ಲಿ ನಡಿಯಕ್ ಆಗೋದಿಲ್ವಲ್ಲ? ನಡಿಯಕ್ ಆಗದಿದ್ರು ವ್ಯಾಪಾರ ನಡೀತದೆ. ನಾನ್ ನೋಡ್ದೆ ಸರಿ ಬಂದಾಗ ಒಳ್ಳೆ ವ್ಯಾಪಾರ ನಡೀತು. ಬಟ್ ಸಂತೆನೆ ಖಾಲಿ ಆಗೋಗಿತ್ತು ಅವತ್ತು. ಮಳೆ ಬಿದ್ರು ಓಡಾಡಕ್ ಆಗದಿದ್ರು ಏನ್ ಎಷ್ಟೆಲ್ಲ ಆಗೋಣ ಇವು? ಇನ್ನು ಅಲ್ಲಿಲ್ಲ. ಅವು ಇಲ್ಲ. ಏನ್ ಎಷ್ಟು 65 ಹೇಳಿದ್ರಲ್ಲ ರೇಟು? ಇದು 45. ಏನ್ ಬೆಳಿಗ್ಗೆಯಿಂದ ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಬಂದ್ರೆ ಕೇಳ್ತಾರೆ, ಬರ್ತಾರೆ. ಕೊಳ್ಳೋರು ಯಾರು ಇಲ್ಲ ಅಲ್ವಾ? ತುಂಬಾ ಇವತ್ತು ಸಂತೆನೆ ಕಡಿಮೆ, ವ್ಯಾಪಾರ ಕಡಿಮೆ. ವ್ಯಾಪಾರ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ತುಂಬಾ ಸಂತೋಷ ಆಯ್ತಾ ನೋಡ. ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ಮಹೇಶ್ ಕುಮಾರ್ ಅಂತ. ಯಾವ್ರಿಂದ ಬಂದಿದ್ದೀರಿ ನೀವು? ದೇವಶೆಟ್ಟಹಳ್ಳಿ. ಇದ್ರಲ್ಲಿರೋ ಮಜಾನೇ ಬೇರೆ. ಹೌದು ನೋಡ್ರಿ, ಹಿಂಗಂದ್ರೆ ಇದ್ರಲ್ಲಿರೋ ಮಜಾನೇ ಬೇರೆ. ಏನ್ ಮಾಡ್ತೀರಾ? ಇಲ್ಲ ನಮ್ಗ ಮಳೆ ಬಿದ್ರೆ ಎಲ್ಲ ವ್ಯಾಪಾರ. ತುಂಬಾ ಖುಷಿ ಆಯ್ತು ನಾನು ಮಾತಾಡಿ. ತುಂಬಾ ಧನ್ಯವಾದಗಳು. ನೋಡಿ ಈಗಿರುತ್ತೆ 120 ಕರುಗಳು ಇಟ್ಕೊಂಡ್ ಬರ್ತಾರೆ. ಒಳ್ಳೆ ಕರುಗಳು ಇಟ್ಕೊಂಡ್ ಬರ್ತಾರೆ. ನೋಡ್ರಿ ಒಳ್ಳೆ ಜಾತಿ ಕರುಗಳು. ಯಾವ ತರ ಬೇಕು ಎಲ್ಲಾ ತರಗೂ ಸಿಗ್ತವೆ ಈ ಸಂತೆಗೆ ಬಂದ್ರೆ.
ಎಲ್ಲ ಕರುಗಳು ಗುರುವ ಇವತ್ತೆಲ್ಲ ಸೀಮೆ ಹಸುಗಳು ಕರುಗಳು ಸಂತೆ. ಹಾ ಅದಿಲ್ಲ ನೋಡಿ ಪಾಪ ಇರೋ ಹೆಂಗಸರಾದ್ರು ಸಂತೆಗೆ ಬಂದು ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಅಕ್ಕ ಯಾವ ಊರು ಬೀದಿ? ಹಾ ಮದನಪಲ್ಲೆ. ನೋಡಿ ಮದನಪಲ್ಲಿಂದ ಬಂದಿದ್ದಾರೆ. ಅಕ್ಕ మీ పేరు? మంగమ్మ ಅಂತೇಳಿ. ಏನು తీసుకునేదానికి వచ్చిండారా? అమ్మేదానికా తీసుకునేదానికి? ನೋಡಿ కొనుక్కోడానికి ಬಂದಿದ್ದಾರೆ. అక్క ఎన్ని ఆవులు కొనిండారు? 2. ఏం చెప్తారు రేట్? ఏం చెప్పరు రేటు? 90,000. ఏం ಯಾವ ಜಾತಿ ಆవులు? HF ನೋಡಿ HF ಹಸುಗಳು ಕೊಂಡಿದ್ದಾರೆ. 90,000 ಕೊಂಡಿದ್ದಾರೆ. ಪಾಪ ಅವ್ರು ಕನ್ನಡ ಮಾತಾಡಕ್ಕೆ ಬರಲ್ಲ, ಆದರೂ ತೆಲುಗಲ್ಲೇ ಮಾತಾಡಿಸಿ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಯಾಕೋ ತುಂಬ ಖುಷಿ ಆಯಿತು. ಪಾಪ ಹೆಂಗಸರಾದ್ರೂ ಇವತ್ತು ಈ ಸಂತೆ ಬಂದು ವ್ಯಾಪಾರ ಮಾಡ್ಕೊಂಡು ಹಸುಗಳು ಕೊಂಡ್ಕೊಂಡು ಹೋಗ್ತಾರೆ. అన్నా ఏంటికి ఆవులు కొనుక్కొని పోతాడు ఇవిడ? ఇంటి దగ్గర మేపేదానికి ఏం పాల కోసమేనా? పాల కోసమే. మీరేమన్నా అక్కడేమన్నా అమ్ముకుంటారా ఎట్లా? లేదు మీ ఇంటి కోసమే. ನೋಡಿ ಸ್ನೇಹಿತರೆ, ಅವರು ಹಾಲ್ಗೋಸ್ಕರ ಮನೆಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಅವರು ಇಲ್ಲಿಂದ ತೊಗೊಂಡೋಗಿ ಮೇಯಿಸ್ಕೊಂಡು ಅಲ್ಲಿ ಡೈರಿಗೆ ಹಾಲು ಹಾಕ್ಕೊಳ್ಳೋದಕ್ಕೆ, ಏನೋ ಮನೆಯಲ್ಲಿ ಪಶು ಸಂಗೋಪನೆ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಹಾಗೆ ತುಂಬ ಖುಷಿ ಆಗುತ್ತೆ. ಮಂಗಮ್ಮ ಅಂತೇಳಿ ಹೆಸರು ಮುಂದೆ ತುಂಬ ಖುಷಿ ಆಯಿತು. ಅಣ್ಣ ಪರವಾಗಿಲ್ಲ, ಸಂತ ಇದೆಯಾ? కొనుక్కొచ్చాక బండవాళ్ళు మేసినారు. బండవాళ్ళు మేసినారు. ఏమా మీరు సాకేదాని మీద డిపెండ్, మేపేదాన్ని బట్టి బాగుంటుంది. చాలా థ్యాంక్స్ అక్క. ನೋಡಿ ಪಾಪ ಆಂಧ್ರದಿಂದ ಬಂದಿರೋರು. ನೋಡಿ ಕರುಡೆಲ್ಲ ಕೊಂಡಿದ್ದಾರೆ. ಯಜಮಾನ್ರ ತಮಿಳ್ பேசுறியா? தலைவா வணக்கம். எந்த ஊரு? ತಿರುಪತ್ತೂರ್. ತಿರುಪತ್ತೂರ್ ತಮಿಳ್ನಾಡು. ತಿರುಪತ್ತೂರು ತಮಿಳ್ನಾಡು. ತಿರುಪತ್ತೂರು ತಮಿಳ್ನಾಡಿಂದ ಬಂದಿದ್ದಾರೆ. தலைவா பேರು சொல்லಲ್ಲ. ಕಾಳಿದಾಸ್. ಕಾಳಿದಾಸ್. ನೋಡಿ ಯಜಮಾನ್ರ ಹೆಸರು ಕಾಳಿದಾಸ್ ಅಂತ. ಚಿಂತಾಮಣಿ ಸಂತೆಗ ತಮಿಳ್ನಾಡಿಂದ ಬಂದಿರೋರು. ಎತ್ತಿನ ಮಾಡ್ಕೊಂಡಿರ್ಕಿಂಗ. இப்போ அதுக்கு ನಾವು ತಗೊಂಡது 30. 30 ಕೊಂಡಿರ್ಕಿಂಗ. இது 10 தகுந்த வாங்கிக்கிறோம். 10 வாங்கிட்டிருக்கீங்க. இன்னும் நம்ம வண்டி வாங்கினே இருக்கிறோம். எல்லாம் எத்தனை காசு ஒரு மாடுக்கு? இது 5,000. 12,000 ரூபா, 20,000 ரூபா, 30,000 ரூபா. அவ்வளோ இல்லை எல்லாம் 12, 13, 14, 13. பரவாயில்லையா எல்லா மாடுங்கள? இது இத்தனை இதான். என்ன லோட் பண்ணிட்டீங்களா? இல்ல நம்ம வண்டி அங்க இருக்குதா? அங்க பாத்துட்டு வரலாம், போலாம். நானும் போறான்னு நினைச்சுக்கிறேன். தெரியாத பரவாயில்லையா இந்த சந்தை? எத்தனை வருஷமா வந்துட்டு இருக்கீங்க இந்த சந்தைக்கு? நாம வரோம் ஒரு 3 வருஷமா. 3 வருஷமா வந்துட்டு இருக்கீங்க. பரவாயில்லையா சந்தை? வரவல நல்லா மாடு கிடைக்குமா? கிடைக்குது. ಕ್ವಾಲಿಟಿ ಮಾಡ್ ಕಡುಪುಮಾ? ಕ್ವಾಲಿಟಿ தான். ಪರವಾಗಿಲ್லையா? ಪರವಾಗಿಲ್ಲ. ನೋಡಿ ಸ್ನೇಹಿತರೆ, ಒಳ್ಳೆ ಕ್ವಾಲಿಟಿ ಹಸು ಸಿಗ್ತಾವಂತ ಅದಕ್ಕೆ ಬರ್ತಾರೆ. ಎಲ್ಲ ಕರುಗಳನ್ನ ಕೊಂಡ್ಕೊಂಡಿರೋದು ನಾವು. ಕರುಗಳಿಗೆಲ್ಲ 10,000, 12,000, 13,000 ಇಲ್ಲ, ಜಾಸ್ತಿ ಬಂಡವಾಳ ಹಾಕೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ತೊಗೊಂಡೋಗ್ತೀವಿ. ಎಲ್ಲ ತಮಿಳ್ನಾಡು. ಅಣ್ಣ ತಿರುಪತ್ತೂರಾ? ತಿರುಪತ್ತೂರಿಂದ ಬಂದಿದ್ದಾರೆ ಯಜಮಾನ್ರು. ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವರು ಪಾಪ ಲೋಡ್ಗಳು ಮಾಡ್ಕೊಂಡು ತುಂಬೋತಾರೆ. ಯಾಕೆ ಅಂತಂದ್ರೆ ಎಷ್ಟು ಅವ್ರ ಕಷ್ಟಗಳೇನು ಇರ್ತಾವ ಅಲ್ವಾ ಅಣ್ಣ? ಎತ್ತಿನ செலவாகும் ஒரு சைடு வரதுக்கு? எங்களுக்கு வரதுக்கு நான் ஒரு குட்டிக்கு 1000 ரூபாய். ஒரு குட்டிக்கு 1000 ரூபா வாடகை. வாடகை எல்லாம் நீங்களுக்கு சாப்பிட்றதுக்கு எல்லாம் சேர்த்து? அது வந்து அங்க கொண்டு போயிட்டு தானே நாம. அப்படி இங்கிருந்து தானே வாங்கிட்டு போறோம். ನೋಡಿ ಹಿಂಗಿರುತ್ತೆ ಸ್ನೇಹಿತರೆ. ಪಾಪ ಇಲ್ಲಿಂದ ಕೊಂಡ್ಕೊಂಡು ಹೋದ್ರೆ ಅಲ್ಲಿ ಮಾತ್ರ ಅಷ್ಟೇ. ಏನೋ ಈ ಖರ್ಚುಗಳು ಏನೋ ಇದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಯಾಕೆ ಅಂತಂದ್ರೆ ಇವ್ರು ತಮಿಳ್ನಾಡಿಂದ ಬಂದಿರೋರು. ಒಳ್ಳೊಳ್ಳೆ ಜಾತಿ ಹಸುಗಳು, ಒಳ್ಳೊಳ್ಳೆ ಕರುಗಳು ಸಿಗ್ತವೆ. ಇವತ್ತೇನೋ ಸಂತೆ ಫುಲ್ಲು. இன்னைக்கு வியாபாரமே இல்லை, எப்படி சொல்றீங்க? வியாபாரம் குட்டிக்கு தகுந்த மாதிரி. ஏன் தமிழ்நாடு கிராக்கி நிறைய வந்திருக்கீங்களா இல்லையா? நாங்க வந்துக்கிறோம் 10 ஜனம். பரவாயில்லையா இந்த ಸಂತೆ? பரவாயில்ல. ரொம்ப நன்றி ಅಣ್ಣ. ವಿಷಯ ಕಾಳಿದಾಸನ. ಸರಿಯಾ? ನನ್ರಿ. ನೋಡಿ ತುಂಬ ಖುಷಿ ಆಯ್ತು ಇವತ್ತು. ಯಾಕಂದ್ರೆ ಇವತ್ತು ಈ ಸಂತೆಗೆ ಬಂದಿರೋದಕ್ಕೆ ಇವ್ರಿಗೂ ಮಾತಾಡ್ತೆ, ನನಗೂ ತುಂಬ ಖುಷಿ ಆಯ್ತು. ಯಾಕೋ ಹಿಂಗೆ ಮಾತಾಡ್ತೀವಿ. ನೋಡೋಣ ಬನ್ನಿ ಇನ್ನು ಮುಂದೆ.
ಬರೀ ಕರುಗಳೇ ಜಾಸ್ತಿ ಇದಕ್ಕೆ ಬರೀ ಕರುಗಳೇನಾ ಹತ್ರ ಹಸುಗಳು ಹಾ 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 ಕುರಿಗಳಿಗೆ ಹತ್ರ ಸಂತೆಗೆ ಹೋಗ್ಬೇಕು ಹ್ಮ್ ಏನ್ ಬರೀ ಕರುಗಳೇನಾ ನೀವು ಪಡ್ಡಿಗಳು ಈ ಸೆಕ್ಷನ್ ವೈಸ್ ಡಿವೈಡ್ ಮಾಡ್ಕೊಂಡ್ಬಿಟ್ಟಾರಪ್ಪ ಎಲ್ಲ ಕರುಗಳು ಪಡ್ಡೆಗಳು ಹಾ ಹಸುಗಳು ಒಂದ್ ಕಡೆ ಹಾ ನಾಟಿ ಹಸುಗಳು ಒಂದ್ ಕಡೆ ಹಾ ಅಕ್ಕ ಇನ್ನು ಪಡ್ಡೆನಾ ಇದು ಇನ್ನು ಪಡ್ಡೆ ಏನ ವ್ಯಾಪಾರಗಳಿಲ್ಲ ಇವತ್ತು ವ್ಯಾಪಾರಗಳಿಲ್ಲ ಹಾ ನಮಸ್ಕಾರ ನಮಸ್ಕಾರಣ್ಣ. ಅಣ್ಣ ಏನ್ ನಿಮ್ಮ ಹೆಸರು ಸಿಂಗ್ ಅಣ್ಣ ನಾವು ಸಿಂಗ್ ಅಂತೇಳಿ ಹಾ ಸಿಂಗ್ ಯಾವ ಊರು ನಿಮ್ದು ತಮಿಳ್ನಾಡು ಅಣ್ಣ, ತಮಿಳ್ನಾಡು ಕೃಷ್ಣಗಿರಿ. ತಮಿಳ್ನಾಡು ಕೃಷ್ಣಗಿರಿ ಅವನಣ್ಣ. ಹಾ ಹಾ ನೀವು ತಮಿಳ್ ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತು ಆದ್ರೆ ಬೇಡ ಕನ್ನಡದಲ್ಲಿ ಮಾತಾಡಿ ಅಣ್ಣ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಹಾ ಇವತ್ತು ನಿಮ್ ತಮಿಳ್ನಾಡೋದು ಯಾರು ಕನ್ನಡ ಮಾತಾಡೋದು ಜಾಸ್ತಿ ಹೆಚ್ಚಾಗಿ ಹೌದಣ್ಣ. ನೀವ್ ಈ ಸಂತೆ ಬಂದು ಕನ್ನಡ ಚೆನ್ನಾಗಿ ಕಲ್ತ್ಕೊಂಡಿದೀರಾ ಎಷ್ಟು 30 ವರ್ಷದಿಂದ ಬರ್ತಾ ಇದ್ದೀವಿ ಅಣ್ಣ. 30 ವರ್ಷದಿಂದ ಇಲ್ಲಿ 30 ವರ್ಷದಿಂದ ಬರ್ತಾರೆ ಯಾವ ಊರು ನಿಮ್ದು ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಕೃಷ್ಣಗಿರಿ ಪಕ್ಕದಾಗ ಪಯ್ಯೂರು. ಪಯ್ಯೂರು ಹಾ ಏನ್ ಪರವಾಗಿಲ್ಲ ಈ ಸಂತೆ ಅಣ್ಣ ವ್ಯಾಪಾರ ಮಳೆ ಇಲ್ಲ ಅಣ್ಣ, ಸ್ವಲ್ಪ ವ್ಯಾಪಾರ ಕಮ್ಮಿ. ರೈತರಿಗೂ ವ್ಯಾಪಾರ ಪರವಾಗಿಲ್ಲ, ರೈತರಿಗೆ ರೈತ ತೆಗಿಬಹುದು. ತೆಗಿಬೋದು. ವ್ಯಾಪಾರ ಮಾಡೋಣ ಕಮ್ಮಿ. ಹಾ ಒಂದು ಕರಕ್ಕೆ ಒಂದ್ 5 ಸಾವಿರ 10 ಸಾವಿರ ಕಮ್ಮಿ, 4-5 ಸಾವಿರ ಕಮ್ಮಿ. ನೀವ್ ಎಷ್ಟು ಕರು ಕೊಂಡಿದ್ದೀರಿ ಇವತ್ತು? ನಾನು ಒಂದು 20 ಕರ ತೆಗಿದ್ದೀನಿ ಅಣ್ಣ. ನೀವ್ ಅಲ್ಲೇನ್ ತಗೊಂಡೋಗ್ತೀರಾ? ಇಲ್ಲಿಂದ ತಗೊಂಡೋಗಿ ಏನು ಬ್ರೀಡ್ ಬೇಕಂತ ತಮಿಳ್ನಾಡಕ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಮಾರೋದು. ಅಲ್ಲಿ ಮಾರೋದು ಏನೋ 1500 ಸಿಗ್ತದೆ ಅಂದ್ಬಿಟ್ಟು ಬರ್ತಾ ಇರೋದು. ರೈತರಿಗೆ ಏನಾದ್ರು ರೈತರಿಗೆ ಮಾಡ್ತೀರಾ? ಎಲ್ಲ ರೈತರಿಗೆ, ಎಲ್ಲ ರೈತರಿಗೆ ಎಲ್ಲ ಕೊಡೋದು ಎಲ್ಲ ರೈತ, ಎಲ್ಲ ಬರೀ ಹಾಲ್ಗಾಗೆ ಎಲ್ಲ ಹಾಲ್ಗೆ. ಏನ್ ಕರುಗಳು ನಮ್ ಕಡೆ ಸಿಕ್ಕಲ್ಲ, ಇಲ್ಲಿಂದ ತಗೊಂಡೋಗಿ ಕೊಟ್ರೆ ಸೆಟ್ ಆಯ್ತದೆ. ಅದು ಒಳ್ಳೆ ತಮಿಳ್ನಾಡಕ್ಕೆ ಕರ್ನಾಟಕದಿಂದ ತಗೊಂಡೋಗಿ ಕರ ಕೊಟ್ರೆ ಅಲ್ಲಿ ಪಲಾವ್ ಮಾಡಿ ತಿರ್ಗಾ ಅವ್ರಿಗೂ ಮಾರ್ತಾರೆ. ವಾರ ಬಂದು ಒಂದ್ 20-25 ಕರ ತಗೊಂಡೋಗ್ತೀರಾ? ರೈತರಿಗೆ ಪರವಾಗಿಲ್ಲ. ಇಲ್ಲಿರೋದ್ರಾಗಲಿ ಅಲ್ಲಿ ತಮಿಳ್ನಾಡಾಗಲಿ ಒಂದ್ ತಿಂಗ್ಳಕ್ ಮುಂಚೆ ಇದ್ದಿದ್ ವ್ಯಾಪಾರ ಇವಾಗ ಕಮ್ಮಿ ವ್ಯಾಪಾರ. ವ್ಯಾಪಾರ ಡಲ್ ಅನ್ಸುತ್ತೆ ಇವತ್ ಮಾತ್ರ ಇಲ್ಲ, ಮಳೆ ಕಮ್ಮಿ. ನಮ್ ಕಡೆ ತಮಿಳ್ನಾಡಾಗ ಹಾಸನ ಮಾಸ ಅರ್ಧ ಜನ ತಮಿಳ್ನಾಡವ್ರೆ ಬರ್ತಾರೆ. ಇಲ್ಲಿ ಇರೋರು ಕರ್ನಾಟಕದಲ್ಲಿ ಇರೋರು ತೆಗಿತಾರೆ. ಎಲ್ಲ ಹಸು ವ್ಯಾಪಾರನು ಕಮ್ಮಿ, ಕರುಗಳ ವ್ಯಾಪಾರನು ಕಮ್ಮಿ. ಈ ಆಷಾಢ ಮಾಸದಲ್ಲಿ ರೇಟು ಕಮ್ಮಿ ಅಂತಾರೆ. ಎಲ್ಲಾರು ದೊಡ್ಡದು ಮಾಡಲ್ಲ. ನಿಮ್ ಕಡೆ ಬೆಳ್ಳಿ ಈ ಕಾಲ್ ಚೈನ್ಗಳು ಅವು ಮಾಡೋದೇ ಜಾಸ್ತಿ ಕೆಲಸ. ಹೌದು. ನಿಮ್ ಕಡೆ ಅದೇ ಜಾಸ್ತಿ ಕೆಲಸ. ಹೌದು. ನೀವ್ ಯಾಕೆ ಆ ಕೆಲಸ ಕಲ್ತಿಲ್ಲ ಅಂತ ಹೇಳ್ತಾ ಇದ್ರಿ? ಕೆಲಸ ಕಲ್ತಿದ ಏನಮ್ಮ ಎಪ್ಪಕಾಲಿಂದ ಮಾಡಿರೋದು ಹಸು ವ್ಯಾಪಾರ ನಾವು ಮಾಡ್ತಾ ಇದ್ದೀವಿ. ಹಂಗೆ ಕಂಟಿನ್ಯೂ. ಅದೇ ಏನ್ ಪರವಾಗಿಲ್ಲ. ಎಷ್ಟು ವರ್ಷದಿಂದ ಬರ್ತೀರಿ ಸಂತೆ? 30 ವರ್ಷದ ಮೇಲೆ ಆಯ್ತು. 30 ವರ್ಷದ ಮೇಲೆ ಆಯ್ತು. ಹಂಗಾದ್ರೆ ಪರವಾಗಿಲ್ಲ, ಒಳ್ಳೆ ಅಲ್ಲೇ ಗಿರಾಕಿ ನೀವು. ಏನು ಅವಾಗೆಲ್ಲ ರೇಟ್ಗಳು ಕಮ್ಮಿಣ, 2,500 3,000 ಕರ. ಇವಾಗ ಅದೇನೆ 60,000 ಆಯ್ತು. ಈಗ ಪರವಾಗಿಲ್ಲ, ಒಂದ್ ತಿಂಗಳಿಂದ ವ್ಯಾಪಾರ ಕಮ್ಮಿ. ರೈತ ತೆಗಿಬಹುದು, ರೈತರ ಹತ್ರ ಕೊಂಡ್ಕೊಂಡು ಹೋಗ್ಬೋದು. ಗಿರಾಕಿ ಹತ್ರ ಕೊಂಡ್ಕೊಳಕ್ಕಾಗಲ್ಲ. ಗಿರಾಕಿ ಇದ್ರೇನೆ ಏನೋ ಮನೆಗ್ ಬೇಕನ್ನೋದು ಕೊಂಡ್ಕೋಬಹುದು. ಒಳ್ಳೆ ಪಡ್ಡೆಗಳು ಬರ್ತದೆ, ಒಳ್ಳೆ ಬ್ರೀಡ್ಗಳು ಸಿಗ್ತದೆ. ಚಿಂತಾಮಣಿ ಬಿಟ್ರೆ ಇಂಡಿಯಾ ಒಳಗಡೆ ಚಿಂತಾಮಣಿ ನಂಬರ್ 1 ಅಂತ. ನಂಬರ್ 1 ಇಂಡಿಯಾ ಒಳಗಡೆ ಎಲ್ಲಾನ ಆಗ್ಲಿ ಎಮ್ಮೆಗಳೇ ಆಗ್ಲಿ ಯಾವ್ದನ ಆಗ್ಲಿ, ಹಸನ ಕಡೆ ಕರುಗಳನ ಇರ್ಲಿ, ಯಾವ್ದಿದ್ರು ಬೀಡು ಇಲ್ಲೇ ಸಿಗ್ತದೆ. ಹೌದು. ಯಾ ಕಡೆ ಅವರು ಇಲ್ಲಿಗೆ ಬರ್ತಾರೆ. ಹೌದಣ್ಣ, ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ಮಾತಾಡ್ಸಿ. ಇವತ್ತು ತುಂಬಾ ಸಿಂಗ್ ಅಂತೇಳಿ ತಿಳ್ಕೊಂಡಿದ್ದೀವಿ. ಅದೇನು ಅಡ್ಡ ಹೆಸರು ಇಲ್ಲ ರಿಯಲ್ ಹೆಸರು ಗೊತ್ತಿಲ್ಲ. ರಿಯಲ್ ಹೆಸರು ಅಣ್ಣ. ರೊಂಬ ನನ್ರಿ ಐತಲ್ಲ ಇದು. ಓಕೆ ವಣಕಂ. ನೋಡಿ ಸ್ನೇಹಿತರ, ಇವ್ರ ಯಜಮಾನ್ರು ಹೆಸರು ಹೇಳಿಲ್ಲ. ಸುನೀಲ್ ಕುಮಾರ್ ಅಂತ ಹೇಳಿ. ಅಣ್ಣ ನಿಮ್ದು ಯಾವ ಊರು ಅಂತ ಹೇಳಿ? ಕೈವಾರ. ಅಂತ ಬರ್ತಾನೆ ಇರ್ತೀರಾ? ಪ್ರತಿ ವಾರ ಬರ್ತೀವಿ. ಪ್ರತಿ ವಾರ ಬರ್ತಾ ಇರ್ತೀರಾ?
ಏನು ಏನು ಒಂದು ನಂಬರ್ ಕೊಟ್ಬಿಡಿ, ನಿಮ್ದೊಂದು ನಂಬರ್ ಕೊಟ್ಬಿಡಿ. 9731767788. ಅಣ್ಣ ನಿಮ್ಮ ಮನೆ ಹತ್ರ ಬಂದು ಕೊಡ್ತೀರಾ? 24x7 ಯಾವಾಗನ ಬಲ್ಲಿ ಇರ್ತವೆ. ಯಾವ್ದನ ಯಾವಾಗನ ಫೋನ್ ಮಾಡ್ಲಿ, ಯಾವಾಗನ ಮಾಡ್ಲಿ ಸಿಗ್ತದೆ. ಕರ ಬೇಕಾದ್ರೆ ಕರ ನಾವೇ ಕೊಡ್ತೀರಿ. ಕೊಡ್ತೀರಾ? ಒಳ್ಳೆ ಬ್ರೀಡ್ ಬೇಕು ಕೊಡ್ತೀರಾ? ಬ್ರೀಡ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಏನ್ ರೇಟ್ಗಳಲ್ಲಿ ಯಾವ ತರ ಕೊಡ್ತೀರಾ? 15,000 ಹಾ. 60,000 ಗಂಟ ಹಾ ಇವತ್ತಿಗೂ ವ್ಯಾಪಾರ. 20 ವರ್ಷ 15,000 ಕಮ್ಮಿ ಇಲ್ಲ. ಹಾ 15,000 60,000 ಗಂಟ ಬಡ್ಡೆಗಳು. ಪಡ್ಡೆಗಳು. ಹಸು ಬೇಕಾದ್ರೆ ಒಂದು 75,000 ಹಾ 1,30,30,000 ಗಂಟ ಹಸುಗಳು. ಹಸು. ತುಂಬಾ ಖುಷಿ ಆಯ್ತು ಅಣ್ಣಾರ. ಹಾ. ನೀವು ಆ ಸುನೀಲ್ ಅನ್ನೋ ಜೊತೆ ಇವತ್ತು ಭೇಟಿಯಾಗಿ ಏನೋ ಈ ಸಂತೆಗೆ ಬಂದಿದ್ದೀರಾ, ತುಂಬಾ ಸಂತೋಷನ ಆಯ್ತು, ತುಂಬಾ ಖುಷಿನ ಆಯ್ತು. ತುಂಬಾ ಧನ್ಯವಾದಗಳು. ಇನ್ನ ಮಳೆ ಇಲ್ಲ ಏನಿಲ್ಲ, ಏನೋ ಸಾಕವ್ರು ಬಂದು ತಗೊಂಡೋಗ್ಲಿ. ಅಷ್ಟೇ. ವ್ಯಾಪಾರ ಕಮ್ಮಿ ಆಯ್ತಲ್ಲ. ಹಾ ಹೌದು. ಒಳ್ಳೆ ಏನ್ ಮಳೆ ಬ್ರೀಡ್ ಇಲ್ಲ? ಸಿಗ್ತದಲ್ಲ. ಸಿಗ್ತದಲ್ಲ. ಹಾ ಬ್ರೀಡ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ. ಮಳೆಗಿಲ್ಲ ಬಿದ್ರೆ ಹಸು ಇನ್ನೂ ಒಂದು 10,000 ದಾಯ್ಸಿ ಆಗ್ತದೆ. ಹೌದು ಹೌದು ಕರುಗಳಿಗೆ 5,000 10,000 ದಾಯ್ಸಿ ಆಗ್ತದೆ. ಹೌದು. ಈಗ ತೆಗಿಬೋದು. ಮಳೆ ಬೀಳ್ಲಿ ಚೆನ್ನಾಗಿ, ಚೆನ್ನಾಗಿ ಮಳೆ ಬಿದ್ರೆ ಎಲ್ಲಾರ್ಗೂ ಒಳ್ಳೇದು. ಎಲ್ರಿಗೂ ಒಳ್ಳೆದ. ಎಲ್ಲಾರ್ಗೂ ಒಳ್ಳೇದು. ತುಂಬಾ ಧನ್ಯವಾದಗಳಣ್ಣ. ಓಕೆ. ಏನ್ ಬರೀ ಸೀಮೆ ಹಸುಗಳೇ ಜಾಸ್ತಿ, ನಾಟಿ ಹಸುಗಳು ಕಡಿಮೆ. ಹಾ ನೋಡಿ ಯಜಮಾನ್ ನಿಂತ್ಕೊಂಡ್ಬಿಟ್ಟಾರೆ. ಏನ್ ವ್ಯಾಪಾರಗಳಿಲ್ಲ? ವ್ಯಾಪಾರಗಳಿದ್ರೆ ಸರಿಯಾಗಿರೋದು.